ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನಮಸ್ಕಾರ. ನಮ್ಮ ಹಿರಿಯರು ಹೇಳಿದೋ ಒಂದು ಮಾತಿದೆ, ಗಿಡ ಬೆಳೆಯೋಕೆ ಮಣ್ಣು ಬೇಕೇ ಬೇಕು ಅಂತ. ಆದ್ರೆ ಆ ಮಾತಿನ ಹಿಂದೆ ಒಂದು ಪುಟ್ಟ ರಹಸ್ಯ ಅಡಗಿದೆ. ಇವತ್ತು ಆ ರಹಸ್ಯದ ಬಾಗಿಲನ್ನು ನಾನ್ ನಿಮ್ಗೋಸ್ಕರ ತೆರೆಯುತ್ತೇನೆ. ಈಗ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಒಂದು ಗಿಡ ಬೆಳೆಸ್ಬೇಕು ಅಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನ್ಬೇಕು? ಯೋಚನೆ ಮಾಡಿ. ಹೌದು, ನಿಮ್ಮ ಮನ್ಸಲ್ಲಿ ಬಂದ ಉತ್ತರನೇ ಸರಿ. ಮಣ್ಬೇಕು, ಒಳ್ಳೆ ಗೊಬ್ಬರ ಬೇಕು, ಆಮೇಲೆ ಗಿಡ ಇಡೋಕೆ ಸ್ವಲ್ಪ ಜಾಗನೂ ಬೇಕು ಅಂತೀರ. ನಾವೆಲ್ಲ ಚಿಕ್ಕೋರಿಂದ ಇದನ್ನೇ ಅಲ್ವಾ ಕೇಳ್ಕೊಂಡು ನಂಬ್ಕೊಂಡ್ ಬಂದಿರೋದು. ಆದ್ರೆ ನಿಲ್ಲಿ, ಇವತ್ತು ನಾನು ನಿಮ್ಗೆ ಒಂದು ಜಾದು ತೋರಿಸ್ತೀನಿ. ಮಣ್ಣೇ ಇಲ್ದೆ, ₹1 ಗೊಬ್ಬರದ ಖರ್ಚಿಲ್ದೆ, ದೊಡ್ಡ ಜಾಗನೂ ಬೇಡ್ದೆ ಗಿಡ ಬೆಳೆಸೋ ಜಾದು. ನಂಬೋಕೆ ಕಷ್ಟ ಆಗ್ತಿದ್ಯಾ? ಇದಕ್ಕೆ ಬೇಕಾಗಿರೋದು ಕೇವಲ ಒಂದು ಗಾಜಿನ ಬಾಟ್ಲಿ ಮತ್ತು ಸ್ವಲ್ಪ ನೀರು ಅಷ್ಟೇ. ಹಾಗಿದ್ರೆ ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ವಿಜ್ಞಾನ ಹೇಳುತ್ತೆ ಗಿಡಗಳಿಗೆ ಮಣ್ಣು ನೇರವಾಗಿ ಬೇಕಾಗಿಲ್ಲ ಅಂತ. ಮಣ್ಣು ಅನ್ನೋದು ಗಿಡದ ಬೇರಿಗೆ ನೀರು ಮತ್ತು ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳುವ ಒಂದು ತಟ್ಟೆ ಇದ್ದ ಅಷ್ಟೇ. ಗಿಡಕ್ಕೆ ನಿಜವಾಗ್ಲೂ ಬೇಕಾಗಿರೋದು ಆ ತಟ್ಟೆಯಲ್ಲಿರೋ ಊಟ, ಅಂದ್ರೆ ನೀರು ಮತ್ತು ಪೋಷಕಾಂಶಗಳು. ಹಾಗಾದ್ರೆ ನಾವಾ ತಟ್ಟೆಯನ್ನೇ ಬದಿಗಿಟ್ಟು ಗಿಡಕ್ಕೆ ನೇರವಾಗಿ ನೀರಿನಲ್ಲೇ ಊಟ ಕೊಟ್ರೆ ಖಂಡಿತ ಗಿಡ ಬೆಳೆಯುತ್ತೆ. ಇದನ್ನೇ ಹೈಡ್ರೋಪೋನಿಕ್ಸ್ ಅಥವಾ ನಮ್ಮ ಸುಂದರ ಕನ್ನಡದಲ್ಲಿ ನೀರು ಕೃಷಿ ಅಂತ ಕರೆಯೋದು. ಸರಿ, ಬರೀ ಮಾತಲ್ಲ, ಈ ನೀರು ಕೃಷಿಯ ಅದ್ಭುತಕ್ಕೆ ಒಂದು ಜೀವಂತ ಸಾಕ್ಷಿಯನ್ನೇ ನೋಡೋಣ ಬನ್ನಿ. ಇದು ಪೋಥೋಸ್, ನಾವೆಲ್ಲ ಪ್ರೀತಿಯಿಂದ ಮನಿ ಪ್ಲಾಂಟ್ ಅಂತ ಕರಿತೀವಲ್ಲ, ಅದೇ ಗಿಡ. ಇದರ ಹಿಂದೆ ಒಂದು ತಲೆಮಾರುಗಳ ಸುಂದರ ಕಥೆ ಇದೆ. ಸುಮಾರು 40 ವರ್ಷಗಳ ಹಿಂದೆ ಒಬ್ಬ ಅಜ್ಜಿ ಒಂದು ಸಣ್ಣ ಗಾಜಿನ ಬಾಟ್ಲಿಯಲ್ಲಿ ಈ ಮನಿ ಪ್ಲಾಂಟ್ನ ರೆಂಬೆ ಇಟ್ಟರಂತೆ. ಮಣ್ಣಿಲ್ಲ, ಗೊಬ್ಬರ ಇಲ್ಲ, ಏನೂ ಇಲ್ಲ. ಆ ಗಿಡ ಆ ಅಜ್ಜಿಯ ನಂತರ ಅವರ ಮಗಳ ಮನೆಗೆ ಹೋಯ್ತು, ಅಲ್ಲಿಂದ ಅವರ ಮೊಮ್ಮಗನ ಮನೆಗೆ ಬಂತು. ಇವತ್ತಿಗೂ ಅದೇ ಗಾಜಿನ ಬಾಟ್ಲಿಯಲ್ಲಿ ಹಸಿರಾಗಿ ನಳನಳಿಸ್ತಿದೆ. ಅಬ್ಬಾ, 1 ತಲೆಮಾರಲ್ಲ, 2 ತಲೆಮಾರಲ್ಲ, ಬರೋಬ್ಬರಿ 3 ತಲೆಮಾರುಗಳನ್ನು ನೋಡಿದೆ ಈ ಒಂದು ಗಿಡ. ಇದನ್ನ ನಮ್ಮನೇಲಿ ಮಾಡೋದು ಎಷ್ಟೊಂದು ಸುಲಭ ಗೊತ್ತಾ? ಒಂದು ಚೆನ್ನಾಗಿರೋ ರೆಂಬೆ ತಗೊಳ್ಳಿ, ಅದರಲ್ಲಿ 3-4 ಗಣ್ಣುಗಳು ಅಂದ್ರೆ ಎಲೆಗಳು ಹುಟ್ಟೋ ಜಾಗ ಇರ್ಬೇಕು. ಕೆಳಗಡೆ ಇರೋ ಎಲೆಗಳನ್ನ ತೆಗೆದುಬಿಡಿ. ಆಮೇಲೆ ಒಂದು ಬಾಟ್ಲಲ್ಲಿ ನೀರು ತುಂಬಿ ಆ ರೆಂಬೆಯನ್ನ ಇಡಿ. ನೆನಪಿರ್ಲಿ, ಎಲೆಗಳು ನೀರಿನ ಮೇಲೆ ಇರ್ಬೇಕು. ಅಷ್ಟೇ. ಕೇವಲ 2 ವಾರ ಕಾಯಿರಿ, ಪುಟ್ಟ ಪುಟ್ಟ ಬಿಳಿ ಬೇರುಗಳು ಹುಟ್ಕೊಳ್ಳೋದನ್ನ ನೀವೇ ನೋಡ್ತೀರಾ. ಒಂದು ಗಿಡ 3 ತಲೆಮಾರುಗಳನ್ನು ನೋಡುತ್ತೆ ಅಂದ್ರೆ ಇನ್ನೊಂದು ಗಿಡ ತನ್ನದೇ ಆದ ಒಂದು ದೊಡ್ಡ ಕುಟುಂಬವನ್ನೇ ಸೃಷ್ಟಿ ಮಾಡುತ್ತೆ. ಈಗ ನಾವು ನೋಡೋಣ 2ನೇ ಗಿಡ, ಸ್ಪೈಡರ್ ಪ್ಲಾಂಟ್. ಈ ಗಿಡ ಇದೆಯಲ್ಲ, ಇದು ನಮ್ಗೆ ತಾನಾಗಿಯೇ ಉಡುಗೊರೆಗಳನ್ನು ಕೊಡುತ್ತೆ. ನಿಜವಾಗ್ಲೂ ಈ ಗಿಡ ತನ್ನಿಂದ ತಾನೇ ಸಣ್ಣ ಸಣ್ಣ ಮರಿಗಿಡಗಳನ್ನು ಬಿಡುತ್ತೆ. ಅವು ತಾಯಿ ಗಿಡದಿಂದ ಜೇಡರ ಮರಿಗಳ ತರ ನೇತಾಡ್ತಿರ್ತವೆ. ಅದಕ್ಕೇನೆ ಇದಕ್ಕೆ ಸ್ಪೈಡರ್ ಪ್ಲಾಂಟ್ ಅಂತ ಹೆಸರು. ಅಂದ್ರೆ ಒಂದೇ ಒಂದು ಗಿಡ ತಂದ್ರೆ ಸಾಕು, ನೋಡ್ತಿದ್ದಂತೆ ಅದು ನಿಮ್ಗೆ 10 ಹೊಸ ಗಿಡಗಳನ್ನು ಉಚಿತವಾಗಿ ಕೊಡುತ್ತೆ. ಇಡೀ ಮನೆಯನ್ನು ಹಸಿರಿನಿಂದ ತುಂಬಿಸಲು ಇದಕ್ಕಿಂತ ಸುಲಭ ದಾರಿ ಬೇಕಾ ಹೇಳೆ? ಇದನ್ನ ನೀರಿನಲ್ಲಿ ಬೆಳೆಸೋದು ಇನ್ನೂ ಸುಲಭ. ಆ ನೇತಾಡೋ ಸಣ್ಣ ಮರಿಗಿಡವನ್ನ ಕತ್ತರಿಸಿ ಒಂದು ಲೋಟ ನೀರಿನಲ್ಲಿಟ್ರೆ ಸಾಕು, ಕೆಲವೇ ದಿನಗಳಲ್ಲಿ ಬೇರು ಬಿಡುತ್ತೆ. ಅಷ್ಟೇ ಅಲ್ಲ, ಈ ಗಿಡ ನಮ್ಮ ಮನೆಯೊಳಗಿನ ಗಾಳಿಯನ್ನು ಕೂಡ ಶುದ್ಧ ಮಾಡುತ್ತೆ. ಈಗ ನಾನು ಹೇಳೋಕ್ ಹೊರಟಿರೋ ಗಿಡ ಇದೆಯಲ್ಲ, ಇದು ಬರೀ ಒಂದು ಅಲಂಕಾರದ ಸಸ್ಯ ಅಲ್ಲ. ಇದು ನಮ್ಮ ಮನೆಯಲ್ಲಿರುವ ಹಿರಿಯ ಜೀವಗಳಿಗೆ, ನಮ್ಮ ಅಪ್ಪ ಅಮ್ಮ, ಅಜ್ಜ ಅಜ್ಜಿಯರಿಗೆ ನಾವು ಕೊಡಬಹುದಾದ ಒಂದು ಪ್ರೀತಿಯ, ಕಾಳಜಿಯ ವರದಾನ. ನೋಡಿ, ಅವರಿಗೆಲ್ಲ ತೋಟ ಮಾಡ್ಬೇಕು, ಹೂಗಿಡ ಬೆಳೆಸ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದ್ರೆ ವಯಸ್ಸಾದ್ಮೇಲೆ ಕೀಲು ನೋವು, ಬೆನ್ನೋವು, ಮಣ್ಣಿನ ಚೀಲ ಎತ್ತೋಕೆ, ಬಗ್ಗಿ ಕೆಲ್ಸ ಮಾಡೋಕ್ಕಾಗಲ್ಲ. ಅಂಥವರಿಗಾಗಿಯೇ ದೇವ್ರು ಕೊಟ್ಟ ವರದಾನ ಈ ಚೈನೀಸ್ ಎವರ್ ಗ್ರೀನ್ ಗಿಡ. ಯಾಕಂದ್ರೆ ಇದಕ್ಕೆ ಮಣ್ಣು ಹೊರುವ ಕಷ್ಟ ಇಲ್ಲ, ಬಗ್ಗಿ ಕೆಲ್ಸ ಮಾಡೋ ನೋವಿಲ್ಲ. ಕೇವಲ ಒಂದು ನೀರಿನ ಜಾರಿನಲ್ಲಿಟ್ಟು ಪ್ರತಿದಿನ ಅದರ ಸೌಂದರ್ಯವನ್ನ ಆನಂದಿಸಬಹುದು. ಇದು ಮನೆಯೊಳಗೆ ಜಾಸ್ತಿ ಬೆಳಕಿಲ್ಲದ ಜಾಗದಲ್ಲೂ ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಹಿರಿಯರ ಮುಖದಲ್ಲಿ ಒಂದು ನಗು ತರಿಸೋಕೆ ಇದಕ್ಕಿಂತ ಒಳ್ಳೆ ಉಡುಗೊರೆ ಇನ್ನೊಂದಿಲ್ಲ. ಸರಿ, ಇಷ್ಟೆಲ್ಲ ಗಿಡಗಳ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಈ ಗಿಡಗಳನ್ನು ನೀರಿನಲ್ಲಿ ಯಶಸ್ವಿಯಾಗಿ ಬೆಳೆಸೋದು ಹೇಗೆ? ಅದಕ್ಕೆ ಇರೋದು ಕೇವಲ 3 ಚಿನ್ನದಂಥ ನಿಯಮಗಳು. ಇವುಗಳನ್ನು ಸರಿಯಾಗಿ ಪಾಲಿಸಿದ್ರೆ ನಿಮ್ಮ ಗಿಡಗಳು ವರ್ಷಗಟ್ಲೆ ಹಸಿರಾಗಿ ಖುಷಿಯಾಗಿರ್ತವೆ. ಮೊದಲನೆಯ ನಿಯಮ ಮತ್ತು ಅತ್ಯಂತ ಮುಖ್ಯವಾದದ್ದು, ಪ್ರತಿ ವಾರಕ್ಕೊಮ್ಮೆ ಅಂದ್ರೆ 7-10 ದಿನಕ್ಕೆ ಒಮ್ಮೆ ತಪ್ಪದೆ ನೀರನ್ನು ಬದಲಾಯಿಸಬೇಕು. ಯಾಕೆಂದ್ರೆ ಹೀಗೆ ಮಾಡೋದ್ರಿಂದ ನೀರು ತಾಜಾವಾಗಿರುತ್ತೆ ಮತ್ತು ಗಿಡದ ಬೇರುಗಳಿಗೆ ಉಸಿರಾಡಲು ಬೇಕಾದ ಆಮ್ಲಜನಕ ಸಿಗುತ್ತೆ.
ಎರಡನೆಯ ನಿಯಮ, ಗಿಡದ ಎಲೆಗಳು ಯಾವತ್ತೂ ನೀರಿನೊಳಗೆ ಮುಳುಗಬಾರದು. ಗಮನ ಇರ್ಲಿ, ಕೇವಲ ಕಾಂಡ ಮತ್ತು ಬೇರುಗಳು ಮಾತ್ರ ನೀರಿನಲ್ಲಿರ್ಬೇಕು. ಒಂದು ವೇಳೆ ಎಲೆಗಳು ನೀರಿನಲ್ಲಿ ಮುಳುಗಿದ್ರೆ ಅವು ಕೊಳೆತು ಹೋಗಿ ಗಿಡ ಹಾಳಾಗುತ್ತೆ. ಮತ್ತು ಮೂರನೇ ನಿಯಮ, ಈ ಗಿಡಗಳನ್ನು ಕಿಟಕಿಯ ಪಕ್ಕ ಇಡಿ, ಆದ್ರೆ ಸುಡು ಬಿಸಿಲು ಬೀಳೋ ಕಡೆ ಅಲ್ಲ. ಮನೆ ಒಳಗೆ ಬರುವ ಮೃದುವಾದ ಬೆಳಕು ಸಾಕು. ನೇರವಾದ ಜೋರಾದ ಬಿಸಿಲು ಬಿದ್ರೆ ಎಲೆಗಳೆಲ್ಲ ಸುಟ್ಟು ಹೋಗ್ತವೆ ಪಾಪ. ಈಗ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆಯ ಮಾತು. ನಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳು ಅಥವಾ ನಾಯಿ, ಬೆಕ್ಕಿನಂತಹ ಮುದ್ದಿನ ಸಾಕುಪ್ರಾಣಿಗಳಿದ್ರೆ ಈ ವಿಷಯವನ್ನು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಯಾಕಂದ್ರೆ ಅವರ ಸುರಕ್ಷತೆ ನಮ್ಗೆ ಮುಖ್ಯ ಅಲ್ವಾ? ನಾವು ಮಾತಾಡಿದ ಪೋಥೋಸ್ ಅಂದ್ರೆ ಮನಿ ಪ್ಲಾಂಟ್ ಇದೆಯಲ್ಲ, ಅದು ನಮ್ಮ ಮುದ್ದಿನ ನಾಯಿ, ಬೆಕ್ಕು ಅಥವಾ ಸಣ್ಣ ಮಕ್ಕಳಿಗೆ ಸ್ವಲ್ಪ ವಿಷಕಾರಿ. ಒಂದು ವೇಳೆ ಅವರು ಇದನ್ನ ತಿಂದ್ರೆ ಬಾಯುರಿಯೋದು ಅಥವಾ ವಾಂತಿ ಆಗ್ಬೋದು. ಹಾಗಾಗಿ ಈ ಗಿಡಗಳನ್ನ ಯಾವಾಗ್ಲೂ ಅವರಿಗೆ ಕೈಗೆಟುಕದಷ್ಟು ಎತ್ತರದಲ್ಲಿ ಕಪಾಟಿನ ಮೇಲೆ ಇಡೋದು ಬಹಳ ಒಳ್ಳೇದು. ಹಾಗಾದ್ರೆ ಹೇಳಿ, ತಲೆಮಾರುಗಳ ಕತೆ ಹೇಳುವ ಆ ಪೋಥೋಸ್ ಗಿಡನ ಅಥವಾ ಉಚಿತವಾಗಿ ಉಡುಗೊರೆಗಳನ್ನು ಕೊಡುವ ಸ್ಪೈಡರ್ ಪ್ಲಾಂಟಾ? ಇಲ್ಲ ನಮ್ಮ ಹಿರಿಯರ ಮನಸ್ಸಿಗೆ ಸಂತೋಷ ನೀಡುವ ಆ ಚೈನೀಸ್ ಎವರ್ಗ್ರೀನ್ ಗಿಡನ? ಇವುಗಳಲ್ಲಿ ಯಾವ ಗಿಡದ ಕಥೆ ನಿಮ್ಮ ಮನಸ್ಸನ್ನು ಗೆದ್ದಿತು? ಯಾವುದನ್ನು ಇವತ್ತೇ ನಿಮ್ಮ ಮನೆಯ ಸದಸ್ಯನನ್ನಾಗಿ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೀರಾ? ನೆನಪಿಡಿ, ಒಂದು ಗಾಜಿನ ಬಾಟಲಿ, ಸ್ವಲ್ಪ ನೀರು ಮತ್ತು ಒಂದು ಪುಟ್ಟ ರೆಂಬೆ. ಇಷ್ಟಿದ್ರೆ ಸಾಕು, ನಿಮ್ಮ ಮನೆಯಲ್ಲಿ ಒಂದು ಹಸಿರು ಕ್ರಾಂತಿಯನ್ನೇ ಶುರು ಮಾಡಬಹುದು.